ಸ್ನೇಹಿತರೆ, ನಮಸ್ಕಾರ. ನಮ್ಮ ರಾಜ್ಯ ರಾಜಕಾರಣ ಈಗಾಗಲೇ ನಾನಾ ದಿಕ್ಕುಗಳತ್ತ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಸುದ್ದಿ ಆಗ್ತಿರುವಂತಹ ಸಂದರ್ಭದಲ್ಲೇ ಈಗ ಮತ್ತೊಂದು ದೊಡ್ಡ ವಿಚಾರಕ್ಕೆ, ದೊಡ್ಡ ಹಗರಣಕ್ಕೆ ಸುದ್ದಿ ಹಾಕುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದ ಮಾಜಿ CM ಒಬ್ಬರ ಅಶ್ಲೀಲ ಸಿಡಿ ಇದೆ ಅನ್ನುವಂಥ ವಿಚಾರವನ್ನು ಇಬ್ಬರು ಸ್ಫೋಟಿಸಿರುವಂಥದ್ದು ಈಗ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಅದರಲ್ಲಿ ಒಬ್ಬರು ಮಾಜಿ ಶಾಸಕರಾದರೆ ಮತ್ತೊಬ್ಬರು ವಕೀಲರು. ಇವರಿಬ್ಬರು ಕೂಡ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇರುವವರು. ಇವರು ಸ್ಫೋಟಿಸಿರುವಂಥ ಸಂಗತಿ ಇದೆಯಲ್ಲ, ಇದು ಈಗ ರಾಜ್ಯ ರಾಜಕಾರಣವನ್ನೇ ಬುಡಮೇಲು ಮಾಡುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಈಗಾಗಲೇ ಸಾಕಷ್ಟು ಜನರ ಸಿಡಿ ಹಗರಣದಲ್ಲಿ ಹೊರಗಡೆ ಬಂದವರ ರಾಜಕೀಯ ಜೀವನ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿದೆ. ಒಂದಷ್ಟು ಜನ ಅಂತೂ ಮೇಲೇಳೋಕೆ ಆಗದಂಥ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿಯ ಸಿಡಿ ಪ್ರಕರಣ ಯಾವ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು, ಯಾವ ರೀತಿ ಸಂಚಲನವನ್ನು ಸೃಷ್ಟಿಸಿತ್ತು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ಸಿಡಿ ವಿಚಾರದಲ್ಲಿ ಒಬ್ಬ ಪಾಪ್ಯುಲಾರಿಟಿಯನ್ನು ಪಡೆದಂತಹ ವಕೀಲ ಜಗದೀಶ್ ಅನ್ನುವಂತಹ ವ್ಯಕ್ತಿ ಈಗ ಮತ್ತೆ ಮಾಜಿ ಮುಖ್ಯಮಂತ್ರಿ ಒಬ್ಬರ ಲೈಂಗಿಕ ಹಗರಣದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಾಗಿ ತಿಳಿಸಿರೋದ್ರ ಮೂಲಕ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಹಾಗಾದರೆ ಯಾರದು ಮಾಜಿ CM? ಈ ಮಾಜಿ CMಗೂ ಸಿಡಿಗೂ ಇರುವಂಥ ನಂಟೇನು? ಯಾವ ರೀತಿಯಾದಂಥ ಸಿಡಿ ಇದು? ಜೊತೆಗೆ ಮಾಜಿ ಶಾಸಕರಾದಂತಹ ಆನಂದ ನ್ಯಾಮಗೌಡ ಅವರು ಸ್ಫೋಟಿಸಿದಂಥ ಸಿಡಿ ವಿಚಾರ. ಅಂದರೆ ಅವರು ಹೇಳ್ತಾರೆ BJPಯ ಮಾಜಿ CM ಒಬ್ಬರ ಸಿಡಿ ಇದೆ ಅಂಥೇಳಿ. ಹಾಗಾದರೆ ಯಾರದು? ಇಲ್ಲಿ ವಕೀಲರು ಜಗದೀಶ್ ಹಾಗೂ ಈ ಆನಂದ ನ್ಯಾಮಗೌಡ ಇವರಿಬ್ಬರು ಕೂಡ ಹೇಳ್ತಿರೋದು ಒಬ್ಬರೇ ವಿಚಾರ ಬಗ್ಗೆನ. ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಜ್ಯ ರಾಜಕಾರಣವನ್ನು 2-3 ಸಲ ಅಲ್ಲಾಡಿಸಿದಂಥ ಪ್ರಕರಣ ಅಂತ ಹೇಳಿದ್ರೆ ಈ ಅಶ್ಲೀಲ ಸಿಡಿ ಪ್ರಕರಣ, ಜೊತೆಗೆ ಅಶ್ಲೀಲ ವಿಡಿಯೋ ಪ್ರಕರಣ ಇರ್ಬೋದು. ಅದರಲ್ಲೂ ಕೂಡ ಇತ್ತೀಚೆಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯವರ ಸಿಡಿ ಪ್ರಕರಣ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇದೇ ಪ್ರಕರಣದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿದ್ದು ಮತ್ತು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ವಕೀಲ ಜಗದೀಶ್. ಇದೀಗ ಇದೇ ವಕೀಲ ಜಗದೀಶ್ ಅವರು ಮಾಜಿ ಮುಖ್ಯಮಂತ್ರಿ ಒಬ್ಬರ ಲೈಂಗಿಕ ಹಗರಣದ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರೋದಾಗಿ ಹೇಳಿದ್ದಾರೆ. ಜೊತೆಗೆ ಸಿಡಿ ವಿಚಾರವಾಗಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ನಂದಿಬೆಟ್ಟಕ್ಕೆ ಹೋಗಿ ಕೆಲವು ಅಧಿಕಾರಿಗಳು, ಅಂದಿನ ಸಚಿವರು ಮತ್ತು ಮಧ್ಯವರ್ತಿಗಳ ಸಹಾಯದಿಂದ ಹೆಣ್ಣು ಮಕ್ಕಳ ಸಂಘದಿಂದ ಮೈಮರೆತು ನಿಯಮ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಅಲ್ಲಿ ಬೆಂಬಲವನ್ನು ಕೂಡ ಕೊಟ್ಟಿರುವಂಥ ಆರೋಪವನ್ನು ವಕೀಲರು ಮಾಡಿದ್ದಾರೆ. ಜೊತೆಗೆ ಈ ಹಗರಣವನ್ನು ಸುಪ್ರೀಂ ಕೋರ್ಟ್ ನಿಗಾವಣೆಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಮನವಿ ಮಾಡೋದಾಗಿಯೂ ಕೂಡ ಹೇಳಿದ್ದಾರೆ. ಹಲವು ದಿನಗಳ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯಕ್ಷವಾದಂಥ ಈ ವಕೀಲ್ ಸಾಬ್ ಜಗದೀಶ್ ಅವರು ಇದ್ದಕ್ಕಿದ್ದಂತೆ ಈ ರೀತಿಯಾದಂಥ ಒಂದು ವಿಡಿಯೋವನ್ನು ಮಾಡೋದ್ರ ಮೂಲಕ ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ವಿರುದ್ಧ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರೋದಾಗಿಯೂ ಕೂಡ ಹೇಳಿದ್ದಾರೆ. ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಮಾಜಿ ಮುಖ್ಯಮಂತ್ರಿಯಿಂದ ಆಗಿನ ಸಚಿವರು, ಅಧಿಕಾರಿಗಳು ಕೋಟ್ಯಾಂತರ ರು ಲಾಭವನ್ನು ಮಾಡಿಕೊಂಡಿದ್ದಾರೆ. ಅಕ್ರಮವನ್ನು ಮಾಡಿದವರು, ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದವರು ಪ್ರಕರಣಗಳಿಂದ ರಕ್ಷಣೆಯನ್ನು ಪಡೆದಿದ್ದಾರೆ. ಮುಖ್ಯಮಂತ್ರಿ ಜೊತೆಗಿನ ಆಗಿನ ಇನ್ನಿಬ್ಬರು ಸಚಿವರು ಕೂಡ ಈ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿದ್ದು ಅವರಲ್ಲಿ ಒಬ್ಬರು ಈಗ ಸಂಸದರಾಗಿದ್ದಾರೆ ಅನ್ನುವಂಥ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿದೆ, ಒಂದಷ್ಟು ಅನುಮಾನಗಳು ಕೂಡ ನಿಮ್ಮ ತಲೆಯಲ್ಲೂ ಕೂಡ ಈಗ ಓಡ್ತಾ ಇರ್ಬೋದು, ಯಾರು ಆ ಮುಖ್ಯಮಂತ್ರಿ ಅಂತೇಳಿ. ಇನ್ನು ಆ ಮುಖ್ಯಮಂತ್ರಿಗೆ ಆಂಧ್ರ ಪ್ರದೇಶದ ನಟಿಯರ ಲಿಂಕ್ ಕೂಡ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಕರ್ನಾಟಕದ ಕೆಲವು ಪಾಪ್ಯುಲರ್ ನಟಿಯರ ಜೊತೆಗೂ ಕೂಡ ಆ ಮುಖ್ಯಮಂತ್ರಿಗೆ ಸಂಬಂಧವಿತ್ತು ಮತ್ತು ಕಾಂಟ್ಯಾಕ್ಟ್ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಿದೆ. ಒಬ್ಬರಿಗಿಂತ ಹೆಚ್ಚು ಜನರನ್ನು ಏಕಕಾಲಕ್ಕೆ ಬಳಕೆಯನ್ನು ಮಾಡಲಾಗಿದೆ. ಅದರ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಇದರಲ್ಲಿ ಹೆಣ್ಣು ಮಕ್ಕಳಿಂದ ದೂರು ಕೊಡಿಸೋದಾಗಿ ಅಥವಾ ಹಾಸನದ ಮಾದರಿಯಲ್ಲಿ ಸಿಡಿ ಬಿಡುಗಡೆ ಮಾಡೋದಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಹಗರಣದ ಕುರಿತು ನಾವು ದಾಖಲೆಗಳನ್ನು ಸಂಗ್ರಹಿಸಿದ್ದೇವೆ. ಅದರ ಪ್ರಕಾರ ಮೇಲ್ನೋಟಕ್ಕೆ ಆರೋಪಗಳು ಸಾಬೀತಾಗುವಂತಿದ್ದೇವೆ. ಮಾಜಿ ಮುಖ್ಯಮಂತ್ರಿಯನ್ನು ಲೈಂಗಿಕ ಹಗರಣದಲ್ಲಿ ತೊಡಗಿಸಿ ಇಬ್ಬರು ಸಚಿವರು, ಸುಮಾರು 15ರಿಂದ 20 ಅಧಿಕಾರಿಗಳು ಹಾಗೂ ಇದೇ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಲಾಭವನ್ನು ಪಡ್ಕೊಂಡವರು ಇದ್ದಾರೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಬಹುತೇಕವಾಗಿ ಹೆಣ್ಣು ಮಕ್ಕಳು ಸಹಮತಿಯ ಮೇರೆಗೆ ಇತರ ಆಸೆಗಳಿಗೆ ಒಳಗಾಗಿ ಇಂಥ ಕೃತ್ಯದಲ್ಲಿ ತೊಡಗಿಕೊಂಡಿರುತ್ತಾರೆ. ಹೀಗಾಗಿ ದೂರು ಕೊಡಿಸುವುದು ಅರ್ಥಹೀನ. ಅಧಿಕಾರದಲ್ಲಿದ್ದಾಗ ಈ ರೀತಿಯ ಜಾಲಕ್ಕೆ ಸಿಲುಕಿ ಯಾವೆಲ್ಲ ಕಡತಗಳಿಗೆ ಸಹಿ ಮಾಡಿದ್ದಾರೆ,
ಕಡತಗಳಿಗೆ ಸಹಿ ಮಾಡಿರೋದು ಆಡಳಿತಾತ್ಮಕವಾಗಿ ಮತ್ತು ಬೊಕ್ಕಸಕ್ಕೆ ಆಗಿರುವಂಥ ನಷ್ಟವೇನು ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನು ಇಲ್ಲಿ ವಕೀಲ್ ಸಾಬ್ ಜಗದೀಶ್ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಈ ಮೂಲಕ ಯಾವ ಮುಖ್ಯಮಂತ್ರಿ ಯಾರು ಆ ಸಚಿವರು ಅನ್ನುವಂತಹ ಚಿಕ್ಕ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದರೆ ಇಲ್ಲಿ ಜಗದೀಶು ಯಾವ ಪಾರ್ಟಿಯ ಮುಖ್ಯಮಂತ್ರಿ ಅಥವಾ JDS ಇಂದನೋ ಆತ BJPಯಿಂದನೋ ಇದನ್ನು ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಆದರೆ ಮಾಜಿ ಶಾಸಕರಾದಂತಹ ಆನಂದ ನ್ಯಾಮಗೌಡ ಅವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ. ಏನು ಜಮಖಂಡಿಯ ಮಾಜಿ ಶಾಸಕ KPCC ಉಪಾಧ್ಯಕ್ಷರು ಕೂಡ ಆಗಿರುವಂಥ ಆನಂದ ನ್ಯಾಮಗೌಡ ಹೊಸ ಬಾಂಬನ್ನು ಸಿಡಿಸ್ಬಿಡ್ತಾರೆ. ಏನು ಮಾಜಿ CM ಹೌದು, ಬಟ್ ಆ ಮಾಜಿ CM BJPಯ ಮಾಜಿ CM ಅಂತೇಳಿ ಹೇಳಿಬಿಡ್ತಾರೆ. ಹೌದು, ಆನಂದ ನ್ಯಾಮಗೌಡ ಯಾವಾಗ ಈ ಮಾತನ್ನು ಹೇಳ್ತಾರೋ ಆಗ ಯಾರು ಅನ್ನುವಂಥ ಪ್ರಶ್ನೆ ಈಗ ಬೆಳಕಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿದಾಯಿತು, ಅದಾದಮೇಲೆ ಪ್ರಜ್ವಲ್ ರೇವಣ್ಣದಾಯಿತು. ಈ ಎರಡೂ ವಿಚಾರಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಯಾವ ಮಟ್ಟಿಗೆ ಸಂಚಲನವನ್ನು ಸೃಷ್ಟಿಸಿದೆ ಅನ್ನೋದನ್ನು ಬಹುಶಃ ನಾವು ಯಾರೂ ಕೂಡ ಮರೆತಿಲ್ಲ. ಬಟ್ ಇವತ್ತು ಒಂದು ಹೊಸ ಸುದ್ದಿ ಬಂದಿದೆ. ಇದನ್ನು ನಾನು ಕೇಳಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಒಬ್ಬರ ಅಶ್ಲೀಲ CD ಹೊರಗಡೆ ಬರೋದಿದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ, ಅಶ್ಲೀಲ CD BJP ಅವರದ್ದೇ ಎನ್ನುವಂಥ ಮಾತನ್ನು ಈ ಮಾಜಿ ಶಾಸಕರು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಅಶ್ಲೀಲ CD ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಸುದ್ದಿ ಬಂತು. ಆದರೆ ಆ ಮಾಜಿ CM ಯಾರು ಎಂಬುದರ ಬಗ್ಗೆ ಹೆಸರನ್ನು ಬಹಿರಂಗಪಡಿಸಿಲ್ಲ. ಜೊತೆಗೆ CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ನಡೆದಂತಹ ಪ್ರತಿಭಟನಾ ಭಾಷಣದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಆದರೆ ಇದು BJPಯ ಮಾಜಿ CM ಅನ್ನುವಂಥ ವಿಚಾರವನ್ನು ಇವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಯಾರದು BJP ಮಾಜಿ CM? ಓಕೆ, ಯಾರು ಅವರ ಹೆಸರನ್ನು ಮಾತ್ರ ಇಲ್ಲಿ ಆನಂದ ನ್ಯಾಮಗೌಡ ಸ್ಪಷ್ಟಪಡಿಸಿಲ್ಲ. ಬಟ್ ಇದು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬಿರುಗಾಳಿಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಯಾಕಂತ ಹೇಳಿದ್ರೆ, ಬಾಗಲಕೋಟೆಯಲ್ಲಿ ಇಲ್ಲಿ ಮಾಜಿ ಶಾಸಕರು ಹೇಳದಂಥ ಮಾತು, ಜೊತೆಗೆ ಬೆಂಗಳೂರಿನಲ್ಲಿ ವಿಡಿಯೋ ಮಾಡಿದಂಥ ಜಗದೀಶ್ ಹೇಳಿದಂಥ ಮಾತು, ಇದೆರಡೂ ಕೂಡ ಲಿಂಕ್ ಇದೆಯಾ ಅಥವಾ ಬೇರೆ ಏನಾದರೂ ಉದ್ದೇಶ ಅಂತ ಹೇಳಿದ್ರೆ ಪ್ರಕರಣವನ್ನು ಡೈವರ್ಟ್ ಮಾಡುವಂಥ ಉದ್ದೇಶದಿಂದ ಹೇಳಿದ್ರ? ಹೀಗೆ ಸಾಕಷ್ಟು ಅನುಮಾನಗಳು ಮೂಡೋದಂತೂ ಸಹಜ. ಹಾಗೆಯೇ ಈ ಸಿನಿಮಾ ನಟಿಯರ ಜೊತೆಗೆ ಕಾಂಟ್ಯಾಕ್ಟ್ ಇರುವಂಥದ್ದು, ಜೊತೆಗೆ ಅದರಲ್ಲೂ ಕೂಡ ಈ ನಂದಿ ಬೆಟ್ಟದ ಗೆಸ್ಟ್ ಹೌಸ್ಗಳಲ್ಲಿ ಈ ಕಾಮಕ್ರೀಡೆಗಳು ನಡೀತಾ ಇತ್ತು, ಅದರ ವಿಡಿಯೋಗಳನ್ನು ಮಾಡಿ ಕೆಲವರು ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನು ವಕೀಲರು ಯಾವಾಗ ಹೇಳ್ತಾರೋ ಇದು ಸತ್ಯವೇ ಇರಬಹುದು ಅನ್ನುವಂಥದ್ದು ಕೆಲವರಿಗೆ ಅನ್ನಿಸ್ತಾ ಇದೆ. ಅದರಲ್ಲೂ ಕೂಡ ಸಚಿವರ ಹೆಸರನ್ನು ಹೇಳಿರುವಂಥದ್ದು, ಮಾಜಿ ಸಚಿವರಿಬ್ಬರು ಇದ್ದಾರೆ ಅನ್ನುವಂತಹದ್ದನ್ನು ಹೇಳಿರುವಂಥದ್ದು ಇದು ಭಾರೀ ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಒಂದಷ್ಟು ಸುಳಿವುಗಳು ಕೂಡ ಸಿಗ್ತಾ ಇದ್ದಾವೆ. ಹೆಚ್ಚು ಅವಧಿಗೆ CM ಆಗದೇ ಇರೋರು ಅಥವಾ ಪೂರ್ಣಾವಧಿಗೆ CM ಆಗಿದ್ದವರು, ಇತ್ತೀಚೆಗೆ CM ಆಗಿದ್ದವರು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹಾಗೆ ನೋಡಿದ್ರೆ BJPಯಲ್ಲಿ CM ಆದವರು ಹೆಚ್ಚು ಜನ ಇಲ್ಲ, ಕೆಲವು ಜನ ಇರೋದು. ಆ ಕೆಲವು ಜನರಲ್ಲಿ ಯಾರ ಮೇಲೆ ಈ ಆರೋಪವನ್ನು ಹೊರಿಸಲಾಗಿದೆ? ಹಾಗೆಯೇ ವಕೀಲ ಜಗದೀಶ್ ಅವರು ಗಾಳಿಯಲ್ಲಿ ಗುಂಡು ಹೊಡಿತಾರಾ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾರಾ? ಈಗಿರುವಂಥ ಪ್ರಶ್ನೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ನ್ಯಾಮಗೌಡ ಕೂಡ ಈ ಒಂದು ವಿಚಾರವನ್ನು ಅಲ್ಲಿಗೆ ತೇಲಿಸಿ ಬಿಡ್ತಾರೋ, ಅಂದರೆ ಒಂದು ಅಟ್ಯಾಕನ್ನು ಮಾಡಬೇಕಾಗಿತ್ತು, ಆ ಅಟ್ಯಾಕನ್ನು ಮಾಡಿ ಸೈಲೆಂಟ್ ಆಗಿ ಬಿಡ್ತಾರೋ ಅಥವಾ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರಾ? ಕಾದು ನೋಡಬೇಕು. ಬಟ್ ನಿಮಗೇನಾದರೂ ಒಂದು ಚಿಕ್ಕ ಸುಳಿವು ಸಿಗ್ತಾ, ಯಾರು ಆ ಮಾಜಿ CM ಅಂತೇಳ್ಬಿಟ್ಟು, ಯಾರ್ದು ಆ ಮಾಜಿ CMನ ವಿಡಿಯೋ ಅನ್ನೋದು, ಜೊತೆಗೆ ಇಲ್ಲಿ ಆ ಮಾಜಿ CM ಜೊತೆಗೆ ಇದ್ದಂಥ ಇಬ್ಬರು ಮಾಜಿ ಸಚಿವರು ಯಾರಾಗಿರಬಹುದು ಅನ್ನೋಂತಹ ಏನಾದರೂ ಚಿಕ್ಕ ಸೂಕ್ಷ್ಮ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.